ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನನಗೆ ಕನ್ಫ್ಯೂಸ್ ಆಯಿತು, ನಮ್ಮ ಬೆಕ್ಕಳು ಎಲ್ಲೆಲ್ಲಿದೆ, 3 ಬೆಕ್ಕು ಯಾವ್ಯಾವ ಥರ ಕೂತಿದೆ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಇದೊಂದು ಮೇಲೆಯಿಂದ ಬಂದಿದೆ, ನೋಡೋ ಶೇಪ್ ನೋಡಿದ ತಕ್ಷಣನೇ ಇದು ಈಚೆಯಿಂದ ಮಲಗಿದೆ ಅಂತ ಕಾಣುತ್ತೆ. ಒಂದನ್ನು ಬಿಟ್ಟು ಒಂದಿರೋದಿಲ್ಲ. ಮಳೆ ತುಂಬ ಬರ್ತಾ ಇರೋದ್ರಿಂದ ಸೊ ಈ ಥರ ಕೂತ್ಕೊಂಡಿರ್ತವು. ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಾನಿಲ್ಲಿ ಕಾಯಿ ತಗೊಂಡಿದ್ದೀನಿ. ಕಾಯಿ, ಹಸಿ ಶೇಂಗಾ, ಹಾಗೆ ಕರಿಬೇವು, ಈರುಳ್ಳಿ, ಹುಳಿ, ಬೆಲ್ಲ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ, ಹಾಗೆ ನಾನಿಲ್ಲಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು, ಜೀರಿಗೆ, ಹಾಗೆ ಇಲ್ಲಿ ಹಸಿಮೆಣಸ್ಕಾಯಿ ಯೂಸ್ ಮಾಡೋರು ಹಸಿಮೆಣಸು ಯೂಸ್ ಮಾಡ್ಬೋದು. ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಖಾರ ಪುಡಿ, ಸ್ವಲ್ಪ ಅರಿಶಿನ ಹುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದರೆ ಗರಂ ಮಸಾಲೆ ಯೂಸ್ ಮಾಡ್ಬೋದು ಮಿಕ್ಸಿಗೆ, ಇಲ್ಲಾಂದರೆ ಮೇಲೇನೆ ಹಾಕೋಬೋದು. ಈ ಥರ ಇಲ್ಲಿ ನಾವು ಚಂದ ರುಬ್ಕೊಂಡು, ಅಂದರೆ ತುಂಬ ನೀರು ರುಬ್ಕೋಬಾರ್ದು. ನಾವು ಎಣ್ಣೆಗಾಯಿ ಮಾಡೋದಿದ್ರೆ ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕುಚ್ಕೊಂಡಿರೋದನ್ನು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಇಟ್ಬಿಟ್ಟು ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿಗೆ ಅಂತ ಹೇಳಿ ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ಕಟ್ ಮಾಡ್ಕೊಳ್ಳಿಲ್ಲ, ಈ ಥರ ಮಧ್ಯದಲ್ಲಿ ಓಪನ್ ಆಗೋ ಥರ 4 ಪೀಸನ್ನು ಕಟ್ ಮಾಡಿ ಇಟ್ಕೊಂಡು ನಾನು ಮಾಡಿಟ್ಕೊಂಡಿರೋಂಥ ಗ್ರೇವಿನ ಈ ಥರ ಮಧ್ಯದಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡಲಿಲ್ಲ. ಅರ್ಜೆಂಟಲ್ಲಿ ಏನಾದರೂ ಮಾಡ್ತಾ ಇದ್ರೆ ಈ ಥರ ಕೈಯಲ್ಲಿ ಹಿಡ್ಕೊಂಡೆ ವೀಡಿಯೋಸ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಗಿಬಿಡುತ್ತೆ. ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲೇನು ಬೇಯಿಟ್ಕೊಂಡಿದ್ವಲ್ಲ ಒಗ್ಗರಣೆ ಮಾಡಿ, ಸೊ ಅದಕ್ಕೆ ನಾವೆಲ್ಲ ಫಿಲ್ ಮಾಡಿರೋಂಥ ಬದನೆಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬದನೆಕಾಯಿನ ಡೈರೆಕ್ಟಾಗಿ ಫಸ್ಟ್ ಎಣ್ಣೆಲಿ ಫ್ರೈ ಮಾಡಿ ತೆಕ್ಕೊಂಡು ಆಮೇಲೆ ಈ ಥರ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ. ಸೊ ಆ ಥರ ಮಾಡೋರು ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಉಳಿದಿರೋಂಥ ಜಾರಲ್ಲಿ ಉಳಿದಿರೋಂತಹ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ಯಾರಿಗೆ ಹೇಗೆ ಗ್ರೇವಿ ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ಅದನ್ನು ಬೇಯಕ್ಕೆ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಸೊ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನು ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇಲ್ಲ. ಆ 2 ಗ್ಲಾಸಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗೋದು ಈ ಥರ ನಾವು ಒಂದು ಸೌಟಿಂದ ತಿರುಗಿಸಿದಾಗ ಮಾತ್ರ. ಸೊ ಈ ಥರ ತಿರುಗಿಸ್ಕೊಂಡು ಬಂದಂಗೆ ನೀರು ತುಂಬಾ ಇದೆ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಓಕೆ, ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಜಿಗುಟು ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ತಿರುಗಿಸ್ತಾ ಗೊತ್ತಾಗುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಇನ್ನೊಂದು ಸೌಟ್ ಹಿಟ್ಟು ಹಾಕ್ಕೊಂಡು ಸೊ ತಿರುಗಿಸ್ಕೋತೀನಿ ಅದನ್ನೀಗ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಜರ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಅಷ್ಟೇ ಹಾಕ್ಬಿಡ್ತಾರೆ. ಒಂದೊಂದ್ಸತಿ ಹಿಟ್ಟಿನ ಮಿಸ್ಟೇಕು ಇಲ್ಲ ನೀರು ಹಾಕಿರೋ ಮಿಸ್ಟೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಫಸ್ಟ್ ಟೈಮ್ ಮಾಡೋರಿಗೆ ಗೊಂದಲ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರಿಗೆ ಎಷ್ಟು ಹಿಡಿಯುತ್ತೋ ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ನಾವು ನೀರಿಗೆ ಹಿಟ್ಟನ್ನು ಹಾಕ್ಕೊಂಡ್ರೆ ಸೊ ಈ ಥರ ಹಿಟ್ಟನ್ನು ಕಾಯಿಸ್ಕೊಂಡು ಸೊ ಇವಾಗ ತಗೋಬೇಕು. ಕೆಲವೊಂದು ಅಲ್ಲಲ್ಲಿ ಸ್ವಲ್ಪ ಗಂಟಾಯಿತು. ನಾನು ಗಡಿಬಿಡಿಲಿ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರೆ ಒಂದೊಂದ್ಸತಿ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಮಾಡೋ ಪ್ರೊಸೀಜರ್ ಮಾತ್ರ ಈ ಥರನೇ. ಹಾಗೆ ನಾವಿಲ್ಲಿ ಅದನ್ನು ಸ್ವಲ್ಪ ಹೊತ್ತು ತಣಿಯಕ್ಕೆ ಇಟ್ಕೊಂಡು ಹಾಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಜಿಗುಟಲ್ಲಿನೇ ರೊಟ್ಟಿ ಮಾಡ್ತಾರೆ. ಅದು ಜಿಗುಟಲ್ಲಿ ಬರಲಿಲ್ಲ ಅಂತಂದರೆ ಈ ಥರ ಮೇಲ್ಗಡೆ ಅಕ್ಕಿ ಪೌಡರನ್ನು ಹಾಕ್ಕೊಂಡು ಸೊ ಸೈಡಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿರಬೇಕು. ಸ್ವಲ್ಪ ಈ ಥರ ನಾದ್ಕೊಂತಿರುವಾಗ ಸ್ವಲ್ಪ ನೀರಿನ ನೆಸಸರಿ ಇದೆ ಅಂತಂದರೆ ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ತೊಗೊಂಡ್ರೆ ಸೊ ಹಿಟ್ಟು ಕರೆಕ್ಟಾಗಿರುತ್ತೆ. ತುಂಬ ಗಟ್ಟಿನಲ್ಲೂ ತುಂಬ ತಿಳುವಲ್ಲ, ಆ ಥರ ಮಾಡ್ಕೋಬೇಕು. ಸೊ ಈ ಥರ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡು ಸೊ ನಾನಿಷ್ಟು ತಿಳುವಾಗಿ ಲಟ್ಟಿಸ್ಕೋತೀನಿ. ಯಾರ್ಯಾರಿಗೆ ಹೇಗೆ ಲಟ್ಸೋಕ್ಕಾಗುತ್ತೋ ಆ ಥರ ಲಟ್ಟಿಸ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಅನ್ನೋರು ಒಂದು ಪೇಪರಲ್ಲಿ ಹಾಕ್ಕೊಂಡು ಇಲ್ಲ ಇದ್ರ ಮೇಲೆ ಹಾಕ್ಕೊಂಡು ಹಾಕೋಬೋದು. ಡೈರೆಕ್ಟಾಗಿ ಆಗೋದಿಲ್ಲ ಅಂತಂದರೆ ನಾನು ಇಲ್ಲಿ ಕೈಯಿಂದನೇ ತೊಗೊಂಡು ಡೈರೆಕ್ಟಾಗಿ ಕಾವಲಿಗೆ ಹಾಕಿದ್ದೀನಿ. ಸೊ ಈ ಥರ ಮೇಲ್ಗಡೆ ಒಂದು ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣವೇ ನೀರು ಆರಿದ್ಮೇಲೆ ಆ ರೊಟ್ಟಿನ ಮಗುಚಿ ಹಾಕಿ ಪುನಃ ಒಂದ್ಸತಿ ಮಗುಚಿ ಹಾಕಿದರೆ ಸೊ ನಮ್ಗೆ ಈ ಥರ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ದಪ್ಪ ಆದರೆ ಕೆಲವೊಂದು ಟೈಮಲ್ಲಿ ಹಸಿ ಉಳಿಯುತ್ತೆ ಒಳಗಡೆ ಆಗುತ್ತೆ ತುಂಬ ದಪ್ಪ ಆದರೆ ರೊಟ್ಟಿ. ಸೊ ಈ ಥರ ತುಂಬ ದಪ್ಪನಲ್ಲ ತುಂಬ ತೆಳುವಲ್ಲ ಅಂತಂದರೆ ನೀಟಾಗಿ ಬರುತ್ತೆ.
ಇಲ್ಲಿ ಈ ತರ ಅಕ್ಕಿ ಹುಡಿ ರೊಟ್ಟಿ ಮಾಡೋದು ಕಡಿಮೆನೆ. ಸೊ ನಾನು ಕೂಡ ರೇರ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನಂಗೆ ಈ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ರೇರ್ ಆಗಿ ಮಾಡ್ತಾ ಇರ್ತೀನಿ. ಸೊ ಖಾರ ಚಟ್ನಿ, ಬದ್ನೆಕಾಯಿ ಪಲ್ಯ, ಸೌತೆಕಾಯಿ ಹಾಗೆ ರೊಟ್ಟಿನ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದು. ಆ, ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೂ ಕೂಡ ಅವತ್ತು ಮಳೆ ಅಂತ ಹೇಳಿ ರಜೆ ಕೊಟ್ಟಿದ್ರು. ಸೊ ಅವತ್ತೊಂದಿನ ಮ್ಯಾರೇಜ್ಗೆ ಹೋಗೋಕಿತ್ತು ಅಂತ ಹೇಳಿ ಅವ್ರಿದ್ರು ಅಂತಂದ್ರೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಯಾಕಂತಂದ್ರೆ ಅವ್ರಿಗೆ ಫಂಕ್ಷನ್ಸ್ ಸಿಗೋದು ಕಡಿಮೆ. ಯಾಕಂದ್ರೆ ಸ್ಕೂಲ್ ಇರುವಾಗ ಫಂಕ್ಷನ್ಸ್ಗೆ ಹೋಗಕ್ ಆಗದೇ ಇಲ್ಲ. ಸೊ ಹಾಗಾಗಿ ಮಗಳು ಅಷ್ಟೇ ಸ್ಕೂಲಲ್ಲಿ ಡೆಸ್ಕ್ ತಾಗ್ತು ಅಂತ ಹೇಳಿ ಕಾಲ್ ಬಂದಿತ್ತು. ಹೆದರಿಕೆ ಆಯ್ತು. ಮತ್ತೆ ವಿಡಿಯೋ ಕಾಲ್ ಮಾಡಿ ನೋಡ್ದೆ, ತುಂಬಾ ಭಯ ಆಯ್ತು. ಅವಳೊಂದ್ ಸ್ವಲ್ಪ ನನಗಿಂತ ಅಂದ್ರೆ ನಾನು ಚಿಕ್ಕವಳಲ್ಲ, ಹೆದರ್ಕೋತಾಳೆ ಅಂತ ಅನ್ಕೋತೀನಿ. ಬಟ್ ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಅಷ್ಟು ಸಡನ್ ಆಗಿ ಅಳೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡೋದಿಲ್ಲ. ಸೊ ಹಾಗಾಗಿ ಆ ಆದಷ್ಟು ಹೆಣ್ಮಕ್ಳನ್ನ ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು ಅನ್ನೋದೇ ನನ್ನದೊಂದು. ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮಕ್ಕಳನ್ನ ತುಂಬಾ ಹೆದರಿಸಿ ಬೆಳ್ಸಕ್ ಹೋಗ್ಬೇಡಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಬೆಳೆಸಿ ಅಂತ ಹೇಳಿ. ಯಾಕಂತಂದ್ರೆ ಇದು ಬೆಳೀತಾ ಮಕ್ಕಳು ಒಬ್ಬೊಬ್ಬರಾಗೆ ಲೈಫ್ ಲೀಡ್ ಮಾಡ್ಬೇಕಾಗುತ್ತೆ. ಸೊ ಹಾಗೆ ಅವ್ರನ್ನ ಕಳಿಸಿ ಆದ್ಮೇಲೆ ನನ್ಗೆ ಇಲ್ಲಿ ಹೂ ಸಿಕ್ತು. ಹೂನ ಅವಳಿಗೆ ಡೈಲಿ ಮುಡ್ಸ್ ಕಳಿಸ್ಬೇಕು. ಸೊ ಹಾಗಾಗಿ ತೆಗ್ದಿಡ್ತಾ ಇದ್ದೆ. ನಾನು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಬಿಸಿಬೇಳೆ ಬಾತ್ ಪೌಡರ್ ತರ್ಸಕ್ ಹೋಗೋದಿಲ್ಲ, ನಾನು ಮನೇಲೆ ಮಾಡೋದು. ತುಂಬಾ ಚೆನ್ನಾಗಾಗಿತ್ತು. ಲೈಟಾಗಿ ಖಾರ, ಲೈಟಾಗಿ ಉಪ್ಪು ಹಾಕಿ ಮಾಡಿದ್ದೆ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ದಿನದಿಂದ ತಾವರೆ ಗಿಡ ತಂದಿಟ್ಟಿದ್ದೆ. ಸೊ ಅದನ್ನ ಈ ಸಣ್ಣ ಇದ್ರಲ್ಲಿ ಹಾಕಿಟ್ಟಿದ್ದೆ. ನಂಗೆ ಬೇರೆ ಪಾತ್ರೆ ಇದು ಸಿಗ್ಲಿಲ್ಲ. ಸೊ ಹಾಗಾಗಿ ಆ ಮೊನ್ನೆ 2 ಟಬ್ ತರಿಸಿಟ್ಕೊಂಡಿದ್ದೆ. ನನಗೆ ತಾವರೆ ಗಿಡ ನೆಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ. ಒಂದು ಫ್ಲಿಪ್ಕಾರ್ಟ್ ಇಂದ ತಂದು ಇಟ್ಟೆ, ಬಟ್ ಎಲೆ ಬಂತು ಮಾತ್ರ ಹೂವೇ ಬರಲಿಲ್ಲ. ತುಂಬಾ ಟೈಮ್ ಕಾದೆ, ಬಟ್ ತುಂಬಾನೇ ಮೋಸ ಆಗುತ್ತೆ. ಸೊ ಹಾಗಾಗಿ ಯಾರ್ದಾರು ಮನೆಯಲ್ಲಿ ಹೂ ಆಗ್ತಿದೆ ಅಂತ ಆದ್ರೆ ಸೊ ಅದನ್ನೇ ಗಿಡ ತಂದು ನೆಡೋಣ ಅಂತ ಹೇಳಿ ಈ ಸತಿ ಮಂಗಳೂರಿಗೆ ಹೋಗಿರುವಾಗ ಸೊ ಅವ್ರ ಹತ್ರ ಇತ್ತು, ಅತ್ತೆ ಹತ್ರ. ಸೊ ಹಾಗಾಗಿ ಅವ್ರ ಹತ್ರ ಕೊಡಿ ನನಗೊಂದೆರಡು ಅಂತ ಹೇಳಿದೆ, ಕೊಟ್ಟಿದ್ದಾರೆ. ಅದನ್ನ ದೊಡ್ಡ ಟಬಲ್ ಹಾಕ್ಬೇಕಿತ್ತು ಫಸ್ಟೇನೆ. ಯಾಕಂತಂದ್ರೆ ತುಂಬಾ ಬಿಸಿಲು ಬಂತು. ಒಂದ್ ಸ್ವಲ್ಪ ದಿನ ತುಂಬಾ ಬಿಸಿಲು ಬಂತು, ಸ್ವಲ್ಪ ದಿನ ಮಳೆ. ಹಾಗಾಗಿ ಎಲೆ ಒಣಗ್ತಾ ಇತ್ತು. ಹೊರಗಡೆ ಇತ್ತಲ್ಲ ಎಲೆ, ಇದರಿಂದ ಎಲೆ ಇದರಲ್ಲಿ ಟಬ್ಬಲ್ಲಿ ಒಳಗಡೆನೆ ನೀರಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಅದ್ರಲ್ಲಿ ನೆಡ್ತಾ ಇದ್ದೀನಿ. ಮಗನಿಗೆ ಸಂಗೀತ ಕ್ಲಾಸಿಗೆ ಹಾಕಿರೋದ್ರಿಂದ ಯಾವಾಗ ಮೂಡ್ ಬರುತ್ತೋ ಅವಾಗ ಹೇಳ್ತಾ ಇರ್ತಾನೆ. ಅಂದ್ರೆ ಟೈಮ್ ಸಿಗೋದಿಲ್ಲ ಅವನಿಗೆ ಓದಿಸ್ಬೇಕಲ್ಲ. ಸೊ ಹಾಗಾಗಿ ಇವಳಿಗೆ ಸ್ಯಾಟರ್ಡೆ ಮೊನ್ನೆ ಹಾಫ್ ಡೇ ಇತ್ತಲ್ಲ ಅಂತ ಹೇಳಿ ಫ್ರೈಡೇ ಹೋಗಿದ್ಲು. ತುಂಬಾ ತಲೆನೋವಾಗುತ್ತೆ ಅಂತ ಹೇಳಿದ್ಲು. ಹಾಗಾಗಿ ಬೇಡ, ನಿನ್ನೆ ದಿವಸ ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಹಾಫ್ ಡೇ ರಜೆ ಮಾಡ್ಬಿಡು, ಮನೇಲಿ ಇರು ಅಂತ ಹೇಳಿದೆ. ಮನೇಲಿದ್ರು ಮಲಗೋದಿಲ್ಲ, ರೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ಕೂಲಿಗೆ ಬಿಡಿಸೋದು ಅವಾಯ್ಡ್ ಮಾಡ್ತೀನಿ. ಏನಾದ್ರು ಹುಷಾರಿಲ್ಲ ಅಂತಂದ್ರೆ ಜ್ವರ, ಶೀತ ಅಂತ ಹೇಳಿದ್ರೆ ಬಿಡ್ಸಕ್ಕೆ ಹೋಗೋದಿಲ್ಲ. ಸಿರಪ್ ಮಾತ್ರ ಎಲ್ಲ ಕೊಟ್ಟು ಕಳಿಸ್ತಾ ಇರ್ತೇನೆ ಸ್ಕೂಲಿಗೆ. ಯಾಕಂದ್ರೆ ಮನೇಲಿ ರೆಸ್ಟೇ ಮಾಡೋದಿಲ್ಲ. ಸೊ ಹಾಗಾಗಿ ಹಂಗೆ ನೆಕ್ಸ್ಟ್ ಬೀಳ್ತೆ ಕಾಲಮ್ಮ. ಅಣ್ಣ ಸ್ಕೂಲಿಗೆ ಹೋಗಿದ್ನಲ್ಲ, ಹಾಗೆ ಸೈಕಲ್ ತಗೊಂಡು ಆಟ ಆಡ್ತಾ ಇದ್ಲು. ಸ್ವಲ್ಪ ಬಿಸಿಲಿತ್ತ ಅಂತ ಹೇಳಿ ಈ ತಾಗಿದಾಗ ಅಥವಾ ಏನಾದ್ರೂ ಆಗಿರುವಾಗ ಜಾಸ್ತಿ ಪೆಟ್ಟಿನ ಮೇಲೆ ಪೆಟ್ಟು ಬೀಳೋದು ಜಾಸ್ತಿ. ಸೊ ಹಂಗಾಗಿ ಸ್ವಲ್ಪ ಹುಷಾರಿಂದ ಆಟ ಆಡೋ ಅಂತ ಹೇಳಿ 1-2 ರೌಂಡ್ ಮಾತ್ರ ಹೋದ್ಲು. ಅವಳಿಗೆ ತುಂಬಾ ಅಂದ್ರೆ ಫಸ್ಟ್ ಟೈಮಿಗೆ ತಂದಿರುವಾಗ ಒಳಗಡೆ ಕಾಲಾಗಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಲು, ಒಳ್ಳೆ ಇಂಟ್ರೆಸ್ಟ್ ಇಂದ. ಬಟ್ ಇವಾಗ ಯಾಕೋ ಹೆದರ್ತಾ ಇದ್ದಾಳೆ ಬೈಕ್ ಸೈಕಲಲ್ಲಿ ಆಟ ಆಡ್ಬೇಕು ಅಂತಂದ್ರೆ. ಸೊ ಇವಾಗ ಸ್ವಲ್ಪ ದಿನ ಆಟ ಆಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನನಗಿಲ್ಲಿ ಸ್ಟಿಚಿಂಗ್ ಇತ್ತು. ಸೊ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೆ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.